ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಹಾಫ್ ಸ್ಲೀವ್ ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಸ್ಲೀವಲ್ಲಿ 1 ಇಂಚಿಗೂ ಹೋದ್ರೂ ಅದು 5 ಇಂಚ್ ಮೇಲೆ ಯಾವುದೇ ಸ್ಲೀವ್ ಹೋದ್ರೂ ಅದು ಎಲ್ಬೋ ಸ್ಲೀವ್ ಆಗಿಬಿಡುತ್ತೆ. ಇವಾಗ ಈ ಸ್ಲೀವ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಕಸ್ಟಮರ್ ಎಷ್ಟು ಸ್ಲೀವ್ ಎಲ್ಲಿ ಅಂತ ಹೇಳಿದ್ದಾರೆ ಅಂತ ನೋಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು 6 ಇಂಚ್ ಇದೆ. ಅವ್ರಿಗೆ 6 ಇಂಚ್ ಬೇಡ ಅಂತ ಹೇಳಿದ್ದಾರೆ, ಯಾಕಂದರೆ ಅವ್ರಿಗೆ ಇದು ಕಂಫರ್ಟಬಲ್ ಆಗೋಲ್ಲ. ಹಾಗಾಗಿ 5 ಇಂಚು 5.25 ಇಂಚು ಅಷ್ಟೇ ಬೇಕಂತ ಹೇಳಿದ್ದಾರೆ. ಸೊ ನಾವೇನು ಮಾಡಬೇಕು, ಇವಾಗ ಏನು ಸ್ಲೀವ್ ಕೊಟ್ಟಿರ್ತಾರೆ ಅದಕ್ಕಿಂತ ನಮಗೆ ಕಮ್ಮಿ ಬೇಕು ಅಂತಂದು ಹೇಳಿದಾಗ ನಾವು 5.25 ಇಂಚಿಗೆ ನಾನೀಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ 5.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ಚಿಂಗಿಗೆ ಅರ್ಧ ಇಂಚನ್ನ ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಈ ಥರ ಇಟ್ಕೊಳ್ಳಿ. ಬ್ಯಾಕ್ ಸೈಡ್ ಇರೋದನ್ನ ನೀಟಾಗಿ ಇಟ್ಕೊಳ್ಳಿ. ತೋರಿಸ್ತೀನಿ ಇವಾಗ ಹಾಫ್ ಸ್ಲೀವ್ ಬ್ಲೌಸಲ್ಲಿ ಏನೇನು ಚೇಂಜಸ್ ಬರುತ್ತೆ ಅಂತ. ನೋಡಿ, ಈ ರೀತಿಯಾಗಿ ಸಮವಾಗಿ ಇಟ್ಕೊಂಡು ಇಲ್ಲಿ ಪಾಯಿಂಟ್ ಏನಿದೆ, ಇದು ಸ್ಲೀವ್ ಕಟ್ಟಿಂಗ್ ಮಾಡುವಾಗ ಯಾವಾಗಲೂ ಇದೇ ರೀತಿಯಾಗಿ ಮಾಡಬೇಕು. ಈ ರೀತಿಯಾಗಿ ನೋಡಿ, ಇದು ಎಕ್ಸ್ಟ್ರಾ ಬಂದಿರೋದ್ರಿಂದ ನಾನು ಇದನ್ನು ತೊಗೊಳ್ತಾ ಇಲ್ಲ. ಆದರೆ ಇಲ್ಲಿಂದ ನಾನು ಇಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗ್ ಬಿಟ್ಬಿಟ್ಟು ಇದೇನಿದೆಯಲ್ಲ ಇದನ್ನು ಈ ರೀತಿಯಾಗಿ ಅರ್ಧಕ್ಕೆ ಟೇಪ್ನ ಹಿಂಗೆ ಇಟ್ಕೊಳ್ತೀನಿ. ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಈ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀನಿ. ನೋಡಿ, ಇದು ಕರೆಕ್ಟಾಗಿ ನನಗೆ ಹಾಫ್ ಸ್ಲೀವ್ ಮೆಜರ್ಮೆಂಟಿಗೆ ಬಂತು. ಇವಾಗ ಈ ಕ್ಲೋಸಲ್ಲಿ ನಮಗೆ ಒಂದು ಸ್ವಲ್ಪ ಉದ್ದ ಇದ್ದರೆ ನಾವು ಒಂಚೂರು ಈ ಕರೆಕ್ಟಾಗಿ ಹಿಂಗೆ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೊಬೋದು. ಇವಾಗ ಪಾಯಿಂಟ್ ನೋಡಿ ಹೆಂಗಿರುತ್ತೆ ಅಂತ. ಈ ಪಾಯಿಂಟ್ಗೂ ಎಷ್ಟು ಕ್ರಾಸಾಗಿ ಬರ್ತಾಯಿದೆ ನೋಡಿ. ಇಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ಅದನ್ನು ನಾವು ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಇವಾಗ ಈ ಪಾಯಿಂಟು ಕರೆಕ್ಟಾಗಿ ಅವ್ರಿಗೆ ಫಿಟ್ಟು, ಆದರೆ ಅವರು ಕೈ ಸ್ವಲ್ಪ ಲೂಸ್ ಕೇಳಿದ್ದಾರೆ. ಈಗ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಈ ರೀತಿಯಾಗಿ ಪಾಯಿಂಟ್ ಮಾಡ್ತಾಯಿದ್ದೀನಿ. ಇವಾಗ ಇದು ಬ್ಲೌಸು ಕರೆಕ್ಟಾಗಿ ಬರುತ್ತೆ. ಅಥವಾ ಇಲ್ಲಿ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಕ್ರಾಸಾಗಿ ಮಾಡಿಕೊಂಡ್ರೂ ನೀಟಾಗಿ ಕುತ್ಕೊಳ್ಳುತ್ತೆ. ಇದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಸ್ಲೀವ್ ಕಟ್ಟಿಂಗಲ್ಲಿ. ಇದು ಕರೆಕ್ಟಾಗಿ ಇಲ್ಲ ಅಂತ ಇಲ್ಲಿ ಫುಲ್ಲು ಟೈಟ್ ಆದ್ರೂ ಈ ಪಾಯಿಂಟ್ಗೂ ಕರೆಕ್ಟಾಗಿ ಬರೋಲ್ಲ. ಅದನ್ನು ನಾವು ನೋಡ್ಕೋಬೇಕು. ಇವಾಗ ಹಾಫ್ ಸ್ಲೀವಲ್ಲಿ ಹೆಂಗೆ ಕಟ್ಟಿಂಗ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಇಲ್ಲಿ 2.5ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 2.5ಗೆ ಮಾರ್ಕ್ ಮಾಡಿಕೊಂಡು ಹಾಫ್ ಸ್ಲೀವಲ್ಲಿ ಒಂದೊಂದು ಪಾಯಿಂಟಿಗೂ ನಮಗೆ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ನೋಡಿ, ಈ ರೀತಿಯಾಗಿ ಇಲ್ಲಿಂದ ನಾನು 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಶೇಪ್ ತಗೊಳ್ತೀನಿ. ನೋಡಿ, ಈ ರೀತಿಯಾಗಿ ಶೇಪ್ ತಗೊಂಡು ಇಲ್ಲೊಂದು ಸ್ವಲ್ಪ ಡೌನ್ ಮಾಡಿಕೊಂಡು ಕಟ್ಟಿಂಗ್ನ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ಕರೆಕ್ಟಾಗಿ ಬರೋಲ್ಲ. ಇದು ಟೆಕ್ನಿಕ್ಕು. ಇಲ್ಲಿ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ತೀನಿ. ಆಯ್ತಲ್ಲ, ಇವಾಗ ಇಲ್ಲಿಗೊಂದು ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದರೆ ಏನು ಅಂದ್ಕೋಬೇಡಿ ಫ್ರೆಂಡ್ಸ್, ಯಾಕಂದರೆ ಇಲ್ಲಿ ರೋಡ್ ಸೈಡ್ ಇರೋದ್ರಿಂದ ಆವಾಗವಾಗ ಗಾಡಿಗಳು ಹೋಗೋ ಸೌಂಡ್ಗಳು ಬರ್ತಾ ಇರುತ್ತೆ. ಹಾಗಾಗಿ ನೋಡಿ, ಈ ರೀತಿಯಾಗಿ ನೋಡಿ ಶೇಪ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇದು ಹಾಫ್ ಸ್ಲೀವ್ ಕಟ್ಟಿಂಗ್. ಓಕೆ, ಈಗ ಬ್ಯಾಕ್ ಕಟ್ಟಿಂಗ್ ಮಾಡೋದು. ನೋಡಿ, ಈ ರೀತಿಯಾಗಿ ನಾನು ಸ್ವಲ್ಪ ಲೈನಿಂಗ್ನ ಜಾಸ್ತಿ ತೊಗೊಂಡಿದ್ದೀನಿ. ಯಾಕಂತ ಹೇಳಿ ಪ್ಯಾಚ್ ವರ್ಕ್ ಎಲ್ಲ ಬೇಡ ಅಂತ ಹೇಳ್ತಾರೆ ಕೆಲವು ಕಸ್ಟಮರ್ಗಳು. ಆಗ ನನಗೆ ಎಕ್ಸ್ಟ್ರಾ ಲೈನಿಂಗ್ ಬೇಕಾಗುತ್ತೆ. ಇಲ್ಲೊಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಪೀಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು ಈ ರೀತಿಯಾಗಿ ಸ್ಟ್ರೇಟಾಗಿ ಕಟ್ಟಿಂಗ್ನ ಮಾಡ್ಕೊಬಿಡಿ. ಆವಾಗ ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ಅದಾದಮೇಲೆ ಇಲ್ಲಿ ಸ್ಟಿಚ್ಚಿಂಗ್ ಎಲ್ಲರೂ ಮಾಡೋದು ಈ ಥರ ಅರ್ಧ ಇಂಚಿಗೆ ಮಾರ್ಕಿಂಗ್ನ ಮಾಡ್ಕೊಳ್ತಾರೆ. ನಾನು ಅದೇ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣ. ನಾನು ಜಾಸ್ತಿ ಟೇಪ್ನ ಯೂಸ್ ಮಾಡಲ್ಲ, ಯಾಕಂತ ಹೇಳಿದ್ರೆ ಸೇಮ್ ಇರುತ್ತೆ. ಈ ರೀತಿ ಕಟ್ಟಿಂಗ್ ಮಾಡಿದ್ರೂ ಸೇಮ್ ಇರುತ್ತೆ, ಟೇಪಲ್ಲಿ ಕಟ್ಟಿಂಗ್ ಮಾಡಿದ್ರೂ ಸೇಮ್ ಇರುತ್ತೆ. ಇಲ್ಲಿ ಇದು ಒಂದು ಡಾಟ್ಗೆ ಇದೊಂದು ಡಾಟ್ಗೆ ಇದು ನಾನು ರೆಗ್ಯುಲರಾಗಿ ಮಾರ್ಕಿಂಗ್ ಮಾಡೋ ವಿಧಾನ. ಇಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ಯಾಕಂದರೆ ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಹೊಸ ಕಸ್ಟಮರ್ ಆದರೆ ಹೊಸ ಪಾಯಿಂಟ್ಗಳನ್ನ ತೋರಿಸ್ಬೋದು. ಹಳೆ ಕಸ್ಟಮರ್ಗಳಲ್ಲಿ ನಮಗೆ ಗೊತ್ತಿರುತ್ತೆ ಏನೇನು ಅವ್ರಿಗೆ ಸ್ವಲ್ಪ ರೆಗ್ಯುಲರಾಗಿರುತ್ತೆ ಅವ್ರ ಪ್ಯಾಟರ್ನ್ ಅಂತ. ಹಂಗಾಗಿ ನೆಕ್ ಡೀಪು ಈ ಸ್ಟಾರ್ಟಿಂಗ್ ಪಾಯಿಂಟಿಂದ ಇಲ್ಲಿಗೆ ಒಂದು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಈಗ ನಾನು
ಸ್ಲೀವ್ದು ಶೇಪು ಎಲ್ಲ ಆಮೇಲೆ ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಳ್ತೀನಿ. ಈಗ ಲೆಂತ್ ಎಷ್ಟಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊತೀನಿ. ಇಲ್ಲಾಂದರೆ ನೀವು ಈ ಮೆಜರ್ಮೆಂಟ್ ಇಟ್ಕೊಂಡು ಕೂಡ ನೀವು ಮಾರ್ಕಿಂಗ್ ಮಾಡ್ಕೊಬೋದು. ಇದಕ್ಕೆ ಸ್ವಲ್ಪ ಸ್ಕ್ಯಾಲಪ್ ಡಿಸೈನ್ನ ಕೇಳಿರೋದ್ರಿಂದ ಅಂದರೆ ಕಟ್ ವರ್ಕ್ ಡಿಸೈನ್ ಕೇಳಿದ್ದಾರೆ. ಇದು ಲೆಂತ್ ಬಂದು ಕರೆಕ್ಟಾಗಿ ನೋಡ್ಕೋಬೇಕು. ಮೇಯ್ನು 13 ಇದೆ. 13 ಇರೋದ್ರಿಂದ ನಾನು 14 ತೊಗೊಳ್ತಾ ಇದ್ದೀನಿ. ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. 14 ಇಲ್ಲಿ 2 ಮಾರ್ಕ್ನ ಮಾಡ್ಕೋಬೇಕು. ಯಾಕಂದರೆ ಸ್ಟ್ರೇಟ್ಗೆ ಯಾವುದಕ್ಕೂ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಅಪ್ ಆ್ಯಂಡ್ ಡೌನ್ ಅನ್ನೋದು ಬರಲ್ಲ. ನೋಡಿ ಈ ರೀತಿಯಾಗಿ. ಇದಾದಮೇಲೆ ಈ ಬ್ಲೌಸರ್ದು ಚೆಸ್ಟ್ ಮೆಜರ್ಮೆಂಟ್ನ ನೋಡಿಕೊಂಡು ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿಂದ ನಾನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಉಕ್ಸ್ಪಟ್ಟಿ ಕಾಜಾಪಟ್ಟಿ 2 ಕಡೆಯಿಂದ ಮಾಡ್ಕೋಬೋದು. ಉಕ್ಸ್ಪಟ್ಟಿ ಆದರೆ ಈ ಪಾಯಿಂಟಿಂದ ತಗೊಳ್ಳಿ. ಈ ಕಾಜಾಪಟ್ಟಿ ಆದರೆ ನಾವು ಎಲ್ಲಿ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿಂದ ತಗೊಳ್ಳಿ. 9:30 ನೋಡಿ, ಇಲ್ಲಿ 9:30ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೆಕ್ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. 10:30 ಇದೆ. 10:30 ಇದೆ. ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಇಲ್ಲಿ ಚೆಸ್ಟ್ ಮೆಜರ್ಮೆಂಟು 9:30 ಅಂತ ಬರ್ಕೊಂಡಿದ್ದೀನಿ. ಲೆಂತ್ ಬಂದು 14 ಅಂತ ಬರ್ಕೊಂಡಿದ್ದೀನಿ. ಈಗ ನೆಕ್ಕು ಬ್ರಾಡು ಸ್ಕ್ಯಾಲಪ್ ಬೇಕಾಗಿದೆ. ನಾನು ನೋಡಿ ಇಲ್ಲಿಂದ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ನಾನು 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಫಸ್ಟಿಗೆ ಇಲ್ಲೊಂದು ಲೈನು, ಇಲ್ಲೊಂದು ಲೈನು, ಈ ಥರ ಲೈನ್ ಮಾಡಿಕೊಂಡು ಇಲ್ಲಿ ನೋಡಿ ಇವರಿಗೆ ಬ್ರಾಡ್ ಬೇಕು ಮತ್ತು ಸ್ಕ್ಯಾಲಪ್ ಡಿಸೈನ್ ಬೇಕಂತ ಹೇಳಿದ್ದಾರೆ. ಆವಾಗ ನಾನು ಇಲ್ಲಿಂದ ಸ್ವಲ್ಪ ಕ್ರಾಸಾಗಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ಯಾಕಂದರೆ ಇಲ್ಲಿ ರೆಡಿ 3 ತೊಗೊಂಡಿದ್ದೀನಲ್ಲ, ಇಲ್ಲಿ ಸ್ಟಿಚಿಂಗು ಸೇರಿಸಿ ತೊಗೊಂಡಿದ್ದೀನಿ. ಇಲ್ಲಿ ಒಳಗಡೆ 1/4 ಇಂಚು ತೊಗೊಂಡಾಗ ನನಗಿದು ರೆಡಿ 3 ಇಂಚಿಗೆ ಬರುತ್ತೆ. ಇವಾಗ ಸ್ಕ್ಯಾಲಪ್ ಡಿಸೈನ್ ಮಾಡ್ಕೋಬೇಕು. ಇವಾಗ ಸ್ಕ್ಯಾಲಪ್ ಡಿಸೈನಲ್ಲಿ ನಮಗೆ ಯಾವ ಶೇಪ್ ಬೇಕು ಅನ್ನೋದನ್ನು ನನಗೆ ಸುಮ್ಮನೆ ಡ್ರಾಯಿಂಗ್ ಮಾಡ್ತೀನಿ, ತೋರಿಸ್ತೀನಿ. ಆಮೇಲೆ ನನಗೆ ನೀಟಾಗಿ ಕರೆಕ್ಟಾಗಿ ನಿಮಗೆ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಇಲ್ಲಾಂದರೆ ಬೇರೆ ರೀತಿಯಾಗಿ ಕೂಡ ನಾವು ಮಾರ್ಕಿಂಗ್ನ ಮಾಡ್ಕೋಬೋದು. ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಫಸ್ಟ್ ಬ್ಯಾಕ್ ಮಾರ್ಕ್ ಮಾಡ್ಕೊಂಬಿಡೋಣ. ಆಮೇಲೆ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾವುದು ಪ್ಯಾಟರ್ನ್ ಮಾಡ್ತೀನಿ ಅಂತ. ಶೋಲ್ಡ್ರ್ ಪಟ್ಟಿ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಶೋಲ್ಡ್ರ್ ಪಟ್ಟಿ 5.25 ತಗೋತಾ ಇದ್ದೀನಿ. 5.25ನ ತೊಗೊಳ್ತಾ ಇದ್ದೀನಿ. ಶೋಲ್ಡ್ರ್ ಮತ್ತು ಪಟ್ಟಿ ಇವರು ಸ್ವಲ್ಪ ದಪ್ಪ ಇರೋದ್ರಿಂದ ಇಷ್ಟು ಸ್ಟಿಚಿಂಗ್ ಹೋದರೆ ನಮಗೆ ಪಟ್ಟಿ ಅನ್ನೋ ಸ್ವಲ್ಪ ದೊಡ್ಡದಾಗಿದ್ದರೆ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ 2.5 ಸಿಗುತ್ತೆ ಪಟ್ಟಿ, ಆವಾಗ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇಲ್ಲಿಂದ ನಾನು 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇವ್ರು ಸ್ವಲ್ಪ ದಪ್ಪ ಇರೋದ್ರಿಂದ 6 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ನೀವು 5.25 ಕೂಡ ಮಾರ್ಕ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನಾನು 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಯಾಕಂದರೆ ಆರ್ಮೋಲು ಸ್ವಲ್ಪ ಚೇಂಜಸ್ ಇದ್ದರೆ ನಾವು ಒಂದು ಸ್ವಲ್ಪ 1/4 ಇಂಚ್ ಎಕ್ಸ್ಟ್ರಾ ಇಳಿಸ್ಕೋಬೇಕಾಗುತ್ತೆ. ನೋಡಿ ಇಲ್ಲಿಂದ 1.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಫ್ರೆಂಚ್ ಕರು ಸ್ಕೇಲ್ ಇದ್ದರೆ ಅದರಿಂದ ಮಾರ್ಕ್ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ಡಾಟ್ ಮಾರ್ಕ್ ಅಂದರೂ ಮಾಡ್ಕೋಬೋದು. ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ಕಟ್ ಮಾಡ್ಕೊಂಬಿಟ್ಟು ಈಗ ನಾನೇನು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಡಿದ್ನಲ್ಲ ಅದರಲ್ಲಿಂದನಾದ್ರು ಚೆಕ್ ಮಾಡ್ಕೋಬೋದು, ಇಲ್ಲ ಆರ್ಮೋಲಿಂದನಾದ್ರು ಚೆಕ್ ಮಾಡ್ಕೋಬೋದು. ಅದು ಇದು 2 ಒಟ್ಟಿಗೆ ನಾನು ಎಷ್ಟೋ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ನೋಡಿ ಇದು ಕರೆಕ್ಟಾಗಿ ಬರ್ತಾಯಿಲ್ಲ, ರಾಂಗ್ ಇದೆ. ಈಗ ಒಂದು ಸರಿ ಆರ್ಮೋಲ್ನ ಚೆಕ್ ಮಾಡಿಕೊಂಡು ಹೇಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸರಿ ಕರೆಕ್ಟಾಗಿ ಬರಲಿಲ್ಲ ಅಂತ ಅಂದಾಗ ನಾವು ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ. ನೋಡಿ 1/4 ಇಂಚ್ ಮೇಲೆ ತಗೋತಾ ಇದ್ದೀನಿ. ನಾವು ಮೆಜರ್ಮೆಂಟ್ ಪ್ಲಸ್ ಆದರೂ ನೋಡ್ಕೋಬೋದು, ಇಲ್ಲಾಂದರೆ ಇದೇ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಆದರೂ ಮಾಡ್ಕೋಬೋದು. ಈ ರೀತಿಯಾಗಿ ಬರುತ್ತೆ. ಅವರು ಸ್ವಲ್ಪ ಲೂಸ್ ಕೇಳಿದ್ದಾರೆ. ಆಮೇಲೆ ನಾವು ಸ್ಟಿಚಿಂಗ್ ಮಾಡುವಾಗ ಒಂದು ಪಾಯಿಂಟ್ ಬಿಟ್ಬಿಟ್ರೆ ಅಷ್ಟೇ ಸಾಕು. ಎಕ್ಸ್ಟ್ರಾ ತೊಗೊಳಕ್ಕೆ ಹೋದರೆ ಏನಾಗುತ್ತೆ ಗೊತ್ತಾ, ಕಟ್ಟಿಂಗಲ್ಲಿ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಬಿಟ್ಟಿರ್ತೀವಲ್ಲ ಆವಾಗ ಕರೆಕ್ಟಾಗಿ ನಮಗೆ ಬರಲ್ಲ. ನೋಡಿ ಈ ಪಾಯಿಂಟ್ ಕಾಣಿಸ್ತಾ ಇದೆಯಾ, ಇಲ್ಲಿಂದ 1.5 ಇಂಚು. ಈಗ ನಾನು ಸ್ಲೀವಲ್ಲಿ ಟರ್ನ್ ಮಾಡಿ ತೋರಿಸ್ತೀನಿ. 2-3 ಥರ ನೀವು ಚೆಕ್ ಮಾಡಿಕೊಂಡ್ರೂ ನಮಗೆ ಈ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಬರಬೇಕಂದ್ರೆ
ಈ ಕಟ್ಟಿಂಗ್ ಮಾಡಿರ್ತೀವಲ್ಲ ಆ ಕಟ್ಟಿಂಗ್ನ ಈ ಮಾರ್ಕ್ ಕಡೆ ಹಿಂಗೆ ಕರೆಕ್ಟಾಗಿ ಹಿಂಗೆ ತಿರುಗಿಸ್ತಾ ಹೋದರೆ ನೋಡಿ, ಇವಾಗ ನಿಮಗೆ ಕಾಣಿಸ್ತಾ ಇದೆಯಾ, ಪಕ್ಕಾ ಬಂದಿದೆ. ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಬಂದಿಲ್ಲ. ಇದು ನಾವು ಯೂಸ್ ಮಾಡುವಂಥ ಟೆಕ್ನಿಕ್ ಆಗಿರಬೇಕು. ಒಬ್ಬೊಬ್ಬರು ಬೇರೆ ಬೇರೆ ಟೆಕ್ನಿಕ್ನ ಇಟ್ಕೊಂಡಿರ್ತಾರೆ. ಅದೆಲ್ಲ ಅವ್ರವ್ರ ಬ್ಲೌಸ್, ಒಂದೊಂದು ಕಸ್ಟಮರ್ ಬ್ಲೌಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದೇ ನೆಕ್ ಆ್ಯಂಡ್ ಶೋಲ್ಡರು ಬೇರೆ, ಇದೇ ಡೀಪ್ಗೆ ನೆಕ್ ಆ್ಯಂಡ್ ಶೋಲ್ಡರು ಬೇರೆ ಬರುತ್ತೆ, ಇದೇ ಚೆಸ್ಟ್ ಮೆಜರ್ಮೆಂಟ್ ಇರುತ್ತೆ. ಅದು ಆರ್ಮೋಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಚೆಸ್ಟ್ ಸೈಜ್ ಮೇಲೂ ಕೂಡ, ಅಪ್ಪರ್ ಚೆಸ್ಟು, ಮಿಡಲ್ ಚೆಸ್ಟು, ಅದ್ರ ಮೇಲೂ ಕೂಡ ನಮಗೆ ಚೇಂಜಸ್ ಬರುತ್ತೆ. ಪ್ರತಿ ಬ್ಲೌಸಲ್ಲೂ ನಾನು 1000 ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ ಅಂದರೆ 1000 ಬ್ಲೌಸ್ ಕಟ್ಟಿಂಗು ಒಂದೇ ಥರ ಇರಲ್ಲ. ಒಂದು ಕಸ್ಟಮರ್ದು 10 ಬ್ಲೌಸೂ ನೆಕ್ ಚೇಂಜ್ ಆದರೆ ನೆಕ್ಕಿಗೂ ತಕ್ಕಾಗಿ ಸ್ವಲ್ಪ ಸ್ವಲ್ಪ ಶೋಲ್ಡ್ರು ಎಲ್ಲ ಚೇಂಜ್ ಮಾಡ್ಕೊಳ್ತಾ ಬೇಕಾಗುತ್ತೆ. ಅದೇ ರೀತಿಯಾಗಿ ಪ್ರತಿ ಪಾಯಿಂಟನ್ನು ನಾನು ತೋರಿಸ್ತಾ ಹೋಗ್ತೀನಿ. ಈಗ ಇದು ಸ್ಕ್ಯಾಲಪ್ ಡಿಸೈನ್ ಮಾಡೋದ್ರಿಂದ ಯಾವ ಥರ ಸ್ಕ್ಯಾಲಪ್ ಮಾಡ್ತೀನಿ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಇವಾಗ ನೋಡಿ, ಈ ರೀತಿ ಇರುತ್ತಲ್ಲ, ಇದು ನಮಗೆ ಬೆಲ್ಟ್ಗೆ. ಇದಾದಮೇಲೆ ನಾವೇನು ಮಾಡಬೇಕು, ಫ್ರಂಟಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಅದನ್ನು ನಾನು ತೋರಿಸ್ತೀನಿ. ಯಾಕಂದರೆ ಚೆಸ್ಟ್ ಲೂಸ್ ಬೇಕಂತ ಹೇಳಿದರೆ ನಾನು ಇಲ್ಲಿ ಇಷ್ಟನ್ನು ಬಿಟ್ಕೊಂಡಿದ್ದೀನಿ. ಏನಕ್ಕಂತ ತೋರಿಸ್ತೀನಿ. ಚೆಸ್ಟ್ ಲೂಸ್ ಬೇಕು ಅಂತ ಹೇಳಿದಾಗ ನಾವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ. ಚೆಸ್ಟ್ ಉದ್ದ ಸೇಮ್ ಇರುತ್ತೆ, ಆದರೆ ಚೆಸ್ಟ್ ಲೂಸ್ ಬೇಕಾಗುತ್ತೆ. ಆವಾಗ ನಾವು ಎಷ್ಟು ತೊಗೋಬೇಕು, ಯಾವ ರೀತಿ ತೊಗೋಬೇಕು ಅನ್ನೋದು ಈ ಬ್ಲೌಸ್ನಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಬ್ಲೌಸ್ ಅವ್ರದ್ದು ಒಂದು ಸರಿ ಕರೆಕ್ಟಾಗಿ ಬರುತ್ತೆ, ಒಂದೊಂದು ಫ್ಯಾಬ್ರಿಕಲ್ಲಿ ಕರೆಕ್ಟಾಗಿ ಬರೋಲ್ಲ. ಹಂಗಾಗಿ ಅವರು ಪ್ರತಿ ಸತಿ ಸ್ವಲ್ಪ ಚೆಸ್ಟ್ದು ಚೇಂಜ್ ಹೇಳ್ತಾ ಇರ್ತಾರೆ. ಈಗ ಇದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿ ಕಟ್ ಮಾಡಿದ್ರೆ ಈ ಥರ ಚೆಸ್ಟ್ ಮೆಜರ್ಮೆಂಟ್ ಅವ್ರಿಗೆ ಕರೆಕ್ಟ್ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ, ಆಯಿತಾ. ಇವಾಗ ಇಲ್ಲಿ ಪಾಯಿಂಟ್ ಹಾಕ್ಕೊಂಡಿದ್ದೀವಿ. ಈ ಆರ್ಮೋಲ್ ಏನಿರುತ್ತೆ ಇದು ಸೇಮ್ ಇರುತ್ತೆ, ಆಯಿತಾ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಸ್ಟ್ರೇಟಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ನ್ಯಾಚ್ನ ಹೊಡ್ಕೊಂಡಿದ್ದೀನಿ. ಇಲ್ಲಿ ಬೇಕಂದರೆ ನೀವು ಒಂದು ಪಾಯಿಂಟ್ ಎಕ್ಸ್ಟ್ರಾ ತೊಗೊಂಡು ಕೂಡ ಮಾರ್ಕ್ ಮಾಡ್ಕೋಬೋದು. ನಿಮಗೆ ಸೆಂಟರ್ ಪಾಯಿಂಟ್ ಇಲ್ಲಿ ನಿಮಗೇನು ಗೊತ್ತಾಗ್ತಾ ಇಲ್ಲ ಅಂದರೆ ಈ ಥರ ಇರುತ್ತಲ್ಲ, ಈ ನೀಡಲಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಅದು ತುಂಬ ಟೆಕ್ನಿಕ್ ನೋಡಿದ್ರಲ್ಲ. ಈಗ ಈ ಪಾಯಿಂಟ್, ಈ ನೀಡಲ್ ಮಾರ್ಕ್ ಮಾಡಿದ್ವಲ್ಲ, ಈ ಪಾಯಿಂಟಿಗೆ ಮಾರ್ಕ್ ಮಾಡಿಕೊಂಡೆ ನಾನು. ಈಗ ಈ ಪಾಯಿಂಟ್ಗೆ ಇಲ್ಲಿಂದ ಹಿಂಗೆ ಪಾಯಿಂಟಿಗೆ ಸೇರಿಸ್ತಾ ಇದ್ದೀನಿ ನೋಡಿ. ಇದು ಈಸಿ ಅಲ್ವಾ, ಎಷ್ಟು ಈಸಿ ನೋಡಿ, ಆಯಿತಾ. ಇವಾಗ ಇಲ್ಲಿ ನಾನು ಅರ್ಧ ಇಂಚಿಗೆ ಈ ರೀತಿಯಾಗಿ ಫ್ರಂಟ್ ಮಾರ್ಕ್ ಮಾಡಿಕೊಂಡೆ. ಈಗ ಈ ಪಾಯಿಂಟ್ ಎಷ್ಟಿದೆ, 2.25 ಇದೆ. ನಾನೀಗ 2.25 ಪಕ್ಕ ನೋಡ್ಕೋಬೇಕು. 2.25 ಇದೆ. ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೋಬೇಕು. ದೊಡ್ಡ ಟೇಪೆಲ್ಲೋ ಮಿಸ್ ಆಗಿಬಿಟ್ಟಿದೆ, ಹಾಗಾಗಿ ಸ್ಮಾಲ್ ಟೇಪಲ್ಲಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ದೊಡ್ಡ ಟೇಪಲ್ಲಿ ತೋರಿಸ್ತೀನಿ ಹೇಗೆ ತೊಗೊಂಡೆ ಅಂತ, ಆಯಿತಾ. ಈಗ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಫ್ರಂಟ್ ಮಾರ್ಕ್ ಮಾಡೋದೇ ಈ ಬ್ಲೌಸ್ನ ಇದಾಗಿದೆ. ಈಗ ನಾನು ಫ್ರಂಟ್ದು ಈ ಪಟ್ಟಿ ಏನಿದೆಯಲ್ಲ, ಇಲ್ಲಿಂದನೇ ನಾನು ಇದನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಯಾಕಂದರೆ ಇದು ಕರೆಕ್ಟಾಗಿದೆ ಅವ್ರಿಗೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಇಲ್ಲದೆ ಇರೋದ್ರಿಂದ ನಾನು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಎಷ್ಟು ಬಂದಿದೆ ಅಂತ ನಾನು ನಿಮಗೆ ಹೇಳ್ತೀನಿ. 6.25, 6.25 ಬಂದಿರುತ್ತೆ ನೋಡಿ. 6.25 ಒಂದು ಗೀಟ್ ಎಕ್ಸ್ಟ್ರಾ ಬಂದಿದೆ ಅಷ್ಟೇ. ಪೈಪಿಂಗ್ ಕೊಟ್ಟರೆ ನೀವಿನ್ನ ಡೌನ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಆಯ್ತಲ್ವ. ಈ ರೀತಿ ಆದಾಗ ಇಲ್ಲಿ ನೋಡಿ, ಇಲ್ಲಿಂದ ನಾನು ಫಸ್ಟು ಚೆಸ್ಟ್ ಲೂಸ್ ಬೇಕಂತ ಕೇಳಿದ್ದಾರೆ. ಚೆಸ್ಟ್ ಲೂಸ್ಗೆ ಈ ಪಾಯಿಂಟಿಂದ 4 ಇಂಚಿದೆ. ಈ 4 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಇದರಲ್ಲಿ ನನಗೆ ಮೇಲೆ ಸ್ಟಿಚಿಂಗು, ಕೆಳಗಡೆ ಸ್ಟಿಚಿಂಗು, ಡಾಟ್ ಪಾಯಿಂಟು ಈ ಥರ ಬರುತ್ತೆ. ಈಗ ನಾನು ಇಲ್ಲಿಂದ ಅರ್ಧ ಇಂಚು ಒಳಗಡೆ ತೊಗೋತೀನಿ ನೋಡಿ. ಈ ರೀತಿಯಾಗಿ ತಗೊಂಡು ಇಲ್ಲಿ ಪಾಯಿಂಟು ಸೇಮೇ ಇರುತ್ತೆ ನೋಡಿ, ಕಾಣಿಸ್ತಾ ಇದೆಯಾ. ಈ ಪಾಯಿಂಟ್ ಸೇಮೇ ಇರುತ್ತೆ, ಆದರೆ ಇಲ್ಲಿಂದ ನಾನು
ಈ ಪಾಯಿಂಟಿಗೆ ನಾನು ಅರ್ಧ ಇಂಚು ಎಕ್ಸ್ಟ್ರಾ ತೊಗೋತೀನಿ. ಇವಾಗ ಇದು ಡಾಟ್ ಮಾರ್ಕಿಂಗ್ ಬೇಕು ಅಂತಂದರೆ ನನಗೆ ಮೇಲಿಂದ ನನಗೆ 10 ಮುಕ್ಕಾಲು ತೊಗೋತೀನಿ. 10 ಮುಕ್ಕಾಲು ತೊಗೊಂಡು ಕೆಳಗಡೆಯಿಂದ ನಾನು 3/2 ತೊಗೋತೀನಿ. ಆದರೆ ಇಲ್ಲಿಂದ ಇದೇನು ಸೆಕೆಂಡು ನಾವು ಸ್ಟಿಚಿಂಗಿಗೆ ಬಿಟ್ಕೊಂಡಿದ್ವಲ್ಲ ಅಲ್ಲಿಂದ ನಾನು 4 ಇಂಚಿಗೆ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ತೀನಿ. ಚೆಸ್ಟ್ ಲೂಸ್ ಬೇಕು ಅನ್ನೋರಿಗೆ, ಆಯಿತಾ. ಈಗ ನಾನೇನು ಮಾಡ್ತೀನಿ, ಇಲ್ಲಿಂದ 1/2 ಮಾರ್ಕ್ ಮಾಡಿಕೊಂಡು ಇದೇನಿದೆಯಲ್ಲ ಇದನ್ನು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ಆಮೇಲೆ ಇಲ್ಲಿಂದ ಹಿಂಗೆ ಕ್ರಾಸಾಗಿ ಈ ಥರ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಇವಾಗ ನಮಗೆ ಸೈಡು ನಾವು ಅಳತೆ ಬ್ಲೌಸ್ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಪಟ್ಟಿ ಗಂಟೆ ಎಷ್ಟಿದೆ ಅಂತ ನೋಡ್ಕೊಳ್ತೀನಿ. 5 ಇಂಚಿದೆ. 5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇದನ್ನು ಈ ರೀತಿಯಾಗಿ ಶೇಪ್ ಕೊಡ್ತೀನಿ. ನನಗೆ ಅವಾಗ ಇಲ್ಲಿ ಎಕ್ಸ್ಟ್ರಾ ಏನು ತೊಗೊಂಡಿದ್ದೀನಲ್ಲ ಇಲ್ಲಿ ಚೆಸ್ಟ್ ಲೂಸ್ ಬರುತ್ತೆ ಮತ್ತು ಹಿಡ್ತೆಲ್ಲ ಕರೆಕ್ಟಾಗಿರುತ್ತೆ. ನೀವು ಅಳತೆ ಬ್ಲೌಸಲ್ಲಿ ನೋಡ್ಕೊಂಡು ಮಾಡ್ಕೊತೀನಿ ಅಂದ್ರೂ ನನಗೆ ಈ ಬ್ಲೌಸ್ ಮೆಜರ್ಮೆಂಟದು ಕರೆಕ್ಟಾಗಿ ಬಂದಿರುತ್ತೆ. ನೋಡಿ, ಇಲ್ಲಿ ಪಾಯಿಂಟು, ಇಲ್ಲಿಂದ ಸ್ಟಿಚಿಂಗ್ ನೋಡಿದ್ರಲ್ಲ, ಇದು ನಿಜವಾದ ಈ ಬ್ಲೌಸ್ನ ಚೆಸ್ಟ್ ಲೂಸ್ದು. ಇದನ್ನು ನಾನು ಇವತ್ತು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಕ್ರಾಸ್ ಬೆಲ್ಟ್ ಕಟ್ ಮಾಡೋದೆಲ್ಲ ನಾನು ಆಲ್ರೆಡಿ ತೋರಿಸಿದ್ದೀನಲ್ಲ. ಫ್ರಂಟಲ್ಲಿ ಲೂಸ್ ಬೇಕು ಅಂತ ಅಂದೋರಿಗೆ ನೀವು ಕೆಳಗಡೆ ಇಳಿಸೋಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಇಲ್ಲಿ ಡೌನ್ ಮಾಡ್ಕೊತೀನಿ ಅಂದರೆ ಅದು ಕರೆಕ್ಟಾಗಿ ಬರೋಲ್ಲ. ಇಲ್ಲಿ ಸ್ವಲ್ಪ ಲೂಸ್ ಕೊಟ್ಕೊಳ್ಳಿ. ಎಷ್ಟು ಬೇಕಾಗುತ್ತೋ ಅಷ್ಟು ಗಂಟ ನೀವು ಈ ಪಾಯಿಂಟ್ ನೋಡ್ಕೊಂಡ್ರಲ್ಲ, ಈ ಪಾಯಿಂಟ್ನ ನೀವು ನೋಡ್ಕೊಳ್ಳಿ. ಇಲ್ಲಿ 1 ಕಾಲು, 1/2, 1 ಇಂಚು ಈ ಥರ ನೋಡಿಕೊಂಡು ನಾವು ಸ್ಟಿಚ್ ಮಾಡಿ. ಈ 1/2 ಕೊಟ್ಟಾಗ ಈ ಥರ ಕೊಡ್ತೀವಲ್ಲ ಆವಾಗ ಇಲ್ಲಿ ಲೂಸ್ ಬರುತ್ತೆ. ಇಲ್ಲಿ ಎಕ್ಸ್ಟ್ರಾ ಏನು ತೊಗೊಂಡಿದ್ದೀವಲ್ಲ ಆವಾಗ ಈ ಲೂಸ್ನ ನೀಟಾಗಿ ಕ್ಯಾಪ್ಚರ್ ಮಾಡುತ್ತೆ, ಅಂದರೆ ಕುತ್ಕೊಳ್ಳುತ್ತೆ. ಚೆಸ್ಟ್ ಮೆಜರ್ಮೆಂಟು ಮಿಡಲ್ ಚೆಸ್ಟು ಈ ಚೆಸ್ಟ್ಗಿಂತ ಜಾಸ್ತಿ ಇದ್ದಾಗ ಈ ರೀತಿಯಾಗಿ ಫಾಲೋ ಮಾಡಿ. ಇದನ್ನು ನಾನು ಫಾಲೋ ಮಾಡಿದ್ದೀನಿ ಮತ್ತು ಅವರು ಕರೆಕ್ಟಾಗಿ ಕುತ್ಕೊಂಡಿದೆ. ಅದನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ನಮಗೆ ಚೆಸ್ಟ್ ಲೂಸ್ ಬೇಕಂದಾಗ ನಾವು ಈ ರೀತಿಯಾಗಿ ಫಾಲೋ ಮಾಡಬೇಕಾಗುತ್ತೆ. ಕೆಲವರು ಏನು ಮಾಡ್ತಾರೆ, ಚೆಸ್ಟ್ ಲೂಸು ಅಂದ ತಕ್ಷಣ ನಾನು ಕೂಡ ಫಸ್ಟು ನನಗೂ ಗೊತ್ತಾಗದೇ ಇರುವಾಗ ನಾನು ಅದನ್ನು ಫಾಲೋ ಮಾಡಿದ್ದೀನಿ. ಏನಂದರೆ ಇಲ್ಲಿಂದ ಇಲ್ಲಿಗೆ ಇಳಿಸ್ಕೊಂಡ್ಬಿಡ್ತಾ ಇದ್ದೆ ಅರ್ಧ ಇಂಚು. ಆವಾಗ ಅದು ಕರೆಕ್ಟಾಗಿ ಕುತ್ಕೊಳ್ತಾನೆ ಇರಲಿಲ್ಲ. ಸೊ ಹಂಗಾಗಿ ಕೆಲವರು ನನಗೆ ಒಬ್ಬರು ಗೊತ್ತಿರೋರು ಎಕ್ಸ್ಪೀರಿಯನ್ಸ್ ಟೈಲರು ನಮಗೆ ಹೇಳ್ಕೊಟ್ರು ಇದನ್ನು ಈ ರೀತಿಯಾಗಿ ಮಾಡಿ ಅಂತ. ಹಂಗಾಗಿ ನಾನು ಇದನ್ನು ಫಾಲೋ ಮಾಡಿದ್ದೀನಿ. ಫಾಲೋ ಮಾಡಿದ್ರೆ ನನಗದು ರಿಸಲ್ಟ್ ಕೂಡ ಕರೆಕ್ಟಾಗಿ ಬಂದಿದೆ. ನೀವು ಯಾರಾದರೂ ಹೊಸ್ದಾಗಿ ಕಲಿಯೋರಿಗೆ ಈ ಚೆಸ್ಟ್ ಲೂಸ್ ಬೇಕು ಅಂತ ಹೇಳಿದ್ರೆ ನೀವು ಇದನ್ನು ಫಾಲೋ ಮಾಡಿ. ಪಕ್ಕ ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಅನ್ನೋದು ಸಿಗುತ್ತೆ. ಚೆಸ್ಟ್ ಲೂಸು ಕೂಡ ಸಿಗುತ್ತೆ. ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಇದು ಲೂಸ್ ಸಿಗುತ್ತೆ ಅಂತ. ಈ ಬ್ಯಾಕ್ ಪಾರ್ಟ್ ಏನಿರುತ್ತಲ್ಲ ನೋಡಿ, ಈ ಬ್ಯಾಕ್ ಇರುತ್ತಲ್ಲ ತುಂಬ ಲೆಂತ್ ಆಗಿಬಿಡುತ್ತೆ ಅಂತ ಒಂದೊಂದ್ಸರಿ ಪಾಯಿಂಟ್ನ ಹೇಳಕ್ಕೆ ಹೋಗಿರಲ್ಲ. ನೋಡಿ, ಇಲ್ಲಿ ನೋಡಿ, ಇಲ್ಲಿಂದ ನಮಗೆ ಈ ಬ್ಯಾಕ್ ಲೆಂತು ಇದು ಚೆಸ್ಟ್ 2 ಸಮ ಇದೆ. ಇಲ್ಲಿಂದ ನೋಡಿ ಎಷ್ಟು ಫ್ರಂಟ್ ಲೂಸ್ ಇದೆ ಅಂತ, ಇಷ್ಟಿದೆ. 3/4 ಇಂಚು ಅಷ್ಟು ನಮಗೆ ಈ ಲೂಸ್ ಬರುತ್ತೆ. ನಮಗೆ ಇವಾಗ ಬೆಲ್ಟ್ ಮಾತ್ರ ನಾವು ಚಿಕ್ಕದಾಗಿ ತೊಗೋಬೇಕು. ಯಾವಾಗಲೂ ಈ ಬೆಲ್ಟ್ ಇರುತ್ತಲ್ಲ ಇದನ್ನು ನಾವು ಚಿಕ್ಕದು ಮಾಡ್ಕೋಬೇಕು. ಇದು ಒಬ್ಬೊಬ್ರಿಗೆ ಅಪ್ಪರ್ ಚೆಸ್ಟು ಈ ಥರ ಎಲ್ಲ ಇರಬೇಕಾದ್ರೆ ನಮಗೆ ಈ ರೀತಿಯಾಗಿ ಬರುತ್ತೆ. ನೋಡಿ, ಇವಾಗ ತಗೊಳ್ಳೋಣ ಯಾವ ರೀತಿಯಾಗಿ ತೊಗೋಬೇಕಂತ. ಈ ಕರ ಪೀಸ್ ಇರುತ್ತಲ್ಲ ಅದನ್ನು ಕಟ್ಟಿಂಗ್ ಮಾಡ್ಕೊಬಿಡ್ಬೇಕು ಯಾವಾಗಲೂ. ಇಲ್ಲಿ ಸ್ಟಿಚಿಂಗಿಗೆ ನಮಗೆ ಎಷ್ಟು ಲೆಂತ್ ಬೇಕು, ಇಷ್ಟು ಲೆಂತ್ ಬೇಕಾಗಿರುತ್ತೆ. ಅಷ್ಟಕ್ಕೆ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಈಗ ನಮಗೆ ಮೇಯ್ನ್ ಏನು ಬೇಕಾಗಿರುತ್ತೆ, ಇಲ್ಲಿ ನಾವೇನಾದರೂ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಮಗಿಲ್ಲಿ ರಾಂಗ್ ಬಂದುಬಿಡುತ್ತೆ. 3 ಕಾಲಿದೆ. ನಾವು ಫಸ್ಟು ಬೇಕಂದಾಗ ಇಲ್ಲಿಗೆ ಈ ಥರ ಶೇಪಲ್ಲಿ ಕಟ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇದೇನಾದರೂ ನಾವೇನಾದರೂ ಕಡಿಮೆ ತೊಗೊಂಡಿದ್ದೀವಿ ಅಂದರೆ ಈ ಪೋರ್ಷನ್ಸ್ನ ನಾವು ನೋಡ್ಕೋಬೇಕಾಗುತ್ತೆ. ಈಗ 3 ಕಾಲು ಬರ್ತಾಯಿದೆ. ಇಲ್ಲಿ ನಾನು 3 ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನನಗೆ ಫ್ರಂಟ್ ಪಟ್ಟಿ ಇಲ್ಲಿ 4 ತೊಗೊಂಡಿರೋದ್ರಿಂದ ನನಗೆ ಇಲ್ಲಿ ಕಡಿಮೆ ಬೇಕಾಗುತ್ತೆ. ನೋಡಿ, ಇಲ್ಲಿ 2 ಮುಕ್ಕಾಲು ತೊಗೊಳ್ತಾ ಇದ್ದೀನಿ. 2 ಮುಕ್ಕಾಲು ತೊಗೊಂಡು ಹಿಂಗೆ ಮಾರ್ಕಿಂಗ್ ಮಾಡ್ಕೊಳ್ತೀನಿ. ನೋಡಿ, ಈಗ ನನಗೆ ಈ
ಪಟ್ಟಿ ಅನ್ನೋದು ಇಲ್ಲಿ ಜಾಸ್ತಿ ಬರ್ತಾ ಇದೆ. ಇವ್ರಿಗೆ ಕರೆಕ್ಟಾಗಿ ಕುತ್ಕೋಬೇಕಂದ್ರೆ ನಾನು ಈ ರೀತಿಯಾಗಿ ಫಾಲೋ ಮಾಡ್ತೀನಿ, ಆವಾಗ ಅವ್ರಿಗೆ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ, ಇದು ನನಗೆ ಚಿಕ್ಕದಾಗಬೇಕು ಫ್ರಂಟ್ ಪಟ್ಟಿ. ಫ್ರಂಟ್ ಉದ್ದ ಆದರೆ ಕರೆಕ್ಟಾಗಿ ಕುತ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಈ ರೀತಿಯಾಗಿ ಫಾಲೋ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ಇಲ್ಲಿ ಸ್ಟಿಚಿಂಗಿಗೆ ನೋಡಿ, ಇದು ಸ್ಟಿಚಿಂಗಿಗೆ, ಇಲ್ಲಿ ಸ್ಟಿಚಿಂಗಿಗೆ ನೋಡ್ಕೋಬೇಕು. ಒಂದೊಂದ್ಸತಿ ನಾವು ಬೆಲ್ಟನ್ನು ಕಟ್ಟಿಂಗ್ ಮಾಡ್ಕೊಳ್ಳುವಾಗ ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ, ನೀವು ಲೈನಿಂಗ್ ಅಟ್ಯಾಚ್ ಮಾಡಾದ್ಮೇಲೂ ಕಟ್ಟಿಂಗ್ ಮಾಡ್ಕೋಬೋದು. ನೋಡಿದ್ರಲ್ಲ, ಇಲ್ಲಿಗಿಂತ ಇದಿಷ್ಟು ಶೇಪ್ ಇದ್ರೂ ಒಂದು ಸ್ವಲ್ಪ ಶೇಪ್ ಬಂದಿದೆ ಅಷ್ಟೇ, ನಮಗೆ ಈ ರೀತಿಯಾಗಿ ಕುತ್ಕೊಳ್ಳುತ್ತೆ. ಆಯಿತಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.